ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿ ಹೀಗೆ ಕಾಣುತ್ತೆ. ಇಲ್ಲೇ ಇದೆ ನಮ್ಮ ಕಾರು, ಇದ್ರಲ್ಲೇ ಹೋಗೋದು. ಗೈಸ್ ಏನು ಗೊತ್ತಾ, ನಮಗೆ ಹೀಟರ್ ಇರಲಿಲ್ಲ, ಹಾಟ್ ಏಸ್ ಇತ್ತು. ಸೊ ಸಕ್ಕದಾಗಿ ನಿದ್ದೆ ಬಂತು. ಆ್ಯಕ್ಚುಲಿ ನಾನು 2 o'clock ಎದ್ದಿದೆ ಗೈಸ್. ವೀಡಿಯೋಸ್ ಎಡಿಟ್ ಮಾಡ್ಕೊಂಡಿತ್ತು, ಎಡಿಟ್ ಮಾಡ್ತಾ ಇದೆ. ನೋಡಿದ್ರೆ ಸ್ಟೋರೇಜ್ ಫುಲ್ ಆಗೋಗಿದೆ. ತಡಸ್ಲಿದ್ದು ಹೋದೆಲ್ಲ ಸ್ವಲ್ಪ ನನ್ನ ಹತ್ರನೇ ಇತ್ತು ವೀಡಿಯೋಸು. ಸೊ ಅವ್ರಿಗೆಲ್ಲ ಸೆಂಡ್ ಮಾಡಿ ಆಮೇಲೆ ಎಡಿಟ್ ಮಾಡ್ತಾ ಇದ್ದೀನಿ. ಫುಲ್ ಕಣ್ಣಿಂಗ್ ಎಡಿತಾ ಇದೆ. ಅರ್ಧ ಮಾತ್ರ ಎಡಿಟ್ ಮಾಡಿದೆ, ಇನ್ನು ಮಿಕ್ಕಿದ್ದು ಇವಾಗ ಕಾರಲ್ಲಿ ಹೋಗ್ತಾ ಎಡಿಟ್ ಮಾಡ್ಕೊಬೇಕು. ಸೊ ಅದಕ್ಕೆ ಚಾರ್ಜರ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಮೈಕ್ಸ್ ಎಲ್ಲ ಚಾರ್ಜರ್ ಹಾಕೊಬೇಕಿತ್ತು. ಯಪ್ಪ ಗೈಸ್, ಎಷ್ಟು ಗೊತ್ತಾ? ಮತ್ತೆ ಗೈಸ್, ಬ್ರೇಕ್ಫಾಸ್ಟ್ ಆಯ್ತು ಎಲ್ಲರದು. ವಿ ಆರ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ರಾಮನಗರ್ ಅಂತ. ಸೊ ಚಂಡೀಗಢ ತುಂಬಾ ಇಷ್ಟ ಆಯಿತು ನನಗೆ. ಮನಾಲಿ, ಐ ಲವ್ ಮನಾಲಿ, ತುಂಬಾ ಇಷ್ಟ ಆಯಿತು. ಇನ್ನು ಬೇಜಾರಾಗ್ತಾ ಇದೆ, ಚೂರು ಬೇಜಾರಾಗ್ತಾ ಇದೆ. ಬಟ್ ಊರಿಗೆ ಹೋಗ್ಬೇಕಲ್ಲ, ಅದೇ ಜಾಸ್ತಿ ಖುಷಿ. ಎಲ್ಲ ಹೋದ್ರೂ 1 ವೀಕ್ ಅಷ್ಟೇ, ಆಮೇಲೆ ನಮ್ಮ ಊರು ನಮಗೆ ಸರಿ ಅಂತ ಹೇಳಿ ಹೊರಡ್ತಾ ಇರಬೇಕಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು 6 to 7 hours ಜರ್ನಿ ಇದೆ. ಟೈಮ್ ಬಂದು ಇವಾಗ 10:30 ಆಗಿದೆ. ಸೊ ನಮಗೆ ಟ್ರಾವೆಲಿಂಗ್ ಇರುತ್ತೆ. ದಿಸ್ ಈಸ್ ಮೈ ಔಟ್ಫಿಟ್. ಹೊರಡೋಣ, ಲೇಟ್ ಆಯಿತು. ಚಲೋ 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 ಗೈಸ್, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲ ಕೆಳಗಡೆ ಬಂದಿದ್ದೀವಿ. ಸೊ ವೇಟಿಂಗ್ ಫಾರ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಹೊರಡ್ತಾ ಇರೋದು. ಈಗ ಸೆಂಟ್ರಲ್ ಎಲ್ಲದು ನಿಲ್ಲಿಸಿ ಊಟ ಮಾಡಿ ಫ್ಲೈಟ್ 6:50ಗೆ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಇಲ್ಲೆಲ್ಲ ಫುಲ್ ಸ್ನೋ ಇರುತ್ತೆ. ಸ್ನೋ ಬಿದ್ದಾಗ, ಸ್ನೋ ಫಾಲ್ ಆಗ್ತಿರುತ್ತಲ್ಲ, ಅವಾಗ ಫುಲ್ಲು ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡೋಕ್ಕೆ, ಅಂದರೆ ಸಕ್ಕತ್ತಾಗಿರುತ್ತೆ. ಗೈಸ್, ನಿಮಗೆಲ್ಲ ಹೇಗೆ ಅನಿಸ್ತು ಮನಾಲಿ? ನೋಡಿದ್ರೆ ಅಲ್ವಾ, ಶಿಮ್ಲಾ ಇಷ್ಟ ಆಯಿತಾ, ಮನಾಲಿ ಇಷ್ಟ ಆಯಿತಾ, ಚಂಡೀಗಢ ಇಷ್ಟ ಆಯಿತಾ, ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಸೊ ಚಂಡೀಗಢ, ಪಂಜಾಬ್ ಆ ಕಡೆ ಹೋದರೆ ಅದೇ ಸ್ವಲ್ಪ ಏನಂತಾರೆ, ಗೋಧಿ ಮತ್ತು ಸಾಸಿವೆ ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಶಿಮ್ಲಾಗೆ ಹೋದರೆ, ಶಿಮ್ಲಾನಲ್ಲಿ ನಿಮಗೆ ನೋಡೋಕ್ಕೇನು ಸಿಕ್ಕಲ್ಲ. ಬಟ್ ಹನುಮಾನ್ ಟೆಂಪಲ್ ಒಂದಿದೆ ಅಷ್ಟೇ. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತಲ್ಲ ಶಿಮ್ಲಾನಲ್ಲಿ, ಗ್ರೀನ್ರಿ. ಸೊ ಹಾಗಿರುತ್ತೆ. ಸ್ನೋ ಸಿಕ್ಕಲ್ಲ ನಿಮಗೆ, ಗ್ರೀನ್ರಿ ಸಿಗುತ್ತೆ. ಗೈಸ್, ಮಾತಾಡ್ತಾ ಇದ್ರೆ ಆದರೆ ಹೊಗೆ ಬರ್ತಾ ಇದೆ ನಾನು ಬಾಯಲ್ಲಿ. ಸೊ ಅಷ್ಟೇ ಚಳಿ ಇದೆ. ನನಗೇನು ಚಳಿ ಫೀಲ್ ಆಗ್ತಾ ಇಲ್ಲ, ಬಟ್ ಚಳಿ ಇದೆ. ಸೊ ಹಾಗೆ ಮನಾಲಿ ಬಂದರೆ ನಿಮಗೆ ಸ್ನೋ ನೋಡೋಕೆ ಸಕ್ಕತ್ತಾಗಿ ಸಿಗುತ್ತೆ. ಸೊ ಎಲ್ಲರೂ ಬನ್ನಿ, ಮನಾಲಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಫ್ರೆಂಡ್ಸ್ ಜೊತೆ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ ಬಂದು 1 ವೀಕ್ ಇದ್ದು ಹೋಗಿ. ನಿಮಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಅನಿಸುತ್ತೆ, ಮನಸ್ಸು ಹಗುರ ಆಗುತ್ತೆ. ಮತ್ತು ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಏನಾದರೂ ಕೆಲಸದ ಮೇಲಾಗಲಿ ಅಥವಾ ಬೇರೆದ್ರಲ್ಲಾಗಲಿ ಏನೋ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಬೇಕು ನೀವು. ಸೊ ಆವಾಗ ಹೊರಗೆ ಬಂದರೆ ಇಟ್ ವಿಲ್ ಹೆಲ್ಪ್ ಅ ಲಾಟ್. ಆ ಥರ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಹೀಲ್ ಆಗೋಕ್ಕಾಗಲಿ. ಸೊ ಸ್ವಲ್ಪ ರಿಫ್ರೆಶ್ ಮಾಡೋಕ್ಕಷ್ಟೇ. ಇವಾಗ ಫೋನ್ ಹೇಗೆ ರೀಸೆಟ್ ಮಾಡ್ತೀವೋ, ಸೊ ಹಾಗೆ ಮೈಂಡ್ ರೀಸೆಟ್ ಮಾಡಬೇಕಂತ ಹೇಳಿದ್ರೆ ಹೊರಗೆ ಬರ್ಬೇಕು ನೀವು, ಪ್ರಕೃತಿ ನೋಡಬೇಕು. ಆವಾಗ ಮನಸ್ಸು ಹಗುರ ಆಗುತ್ತೆ ಅಲ್ವಾ ಗೈಸ್? ಕರೆಕ್ಟ್ ತಾನೆ? ಯಾ ಗೈಸ್, ಇವತ್ತೇನು ರೆಡಿ ಆಗಿಲ್ಲ, ಅಂದರೆ ಮೇಕಪ್ ಮಾಡಿಲ್ಲ. ಜಸ್ಟ್ ಏರ್ಪೋರ್ಟ್ ಅಲ್ವಾ ಅಂತ ಎಲ್ಲೂ ಹೋಗಲ್ವಲ್ಲ, ಟ್ರಾವೆಲಿಂಗ್ ಅಷ್ಟೇ. ಇವತ್ತು ಫುಲ್ಲು ಟ್ರಾವೆಲಿಂಗ್ ಗೈಸ್. ಎಷ್ಟು ಅಂದರೆ ಇವಾಗ 6 to 7 hours ಕಾರಲ್ಲಿ ಓಡಾಡಬೇಕು. ಮತ್ತು ಫ್ಲೈಟಲ್ಲಿ 3 hours ಆಗುತ್ತೆ. ಮತ್ತು ಬ್ಯಾಂಗ್ಳೂರಿಂದ ರಾಮನಗರ್, ಸಿಲ್ಕ್ ಸಿಟಿ ಕ್ವೀನ್. ಐ ಕಾಲ್ ಮೈ ಸೆಲ್ಫ್ ಸಿಲ್ಕ್ ಸಿಟಿ ಕ್ವೀನ್. ಗಾಯ್ಸ್, ನೇಲ್ ಕಟ್ಟೋಗೋದು ಈ ಕಡೆದು ಸ್ನೋನಲ್ಲಿ ಆಡಬೇಕಾದ್ರೆ. ಐ ಕಾಲ್ ಮೈ ಸೆಲ್ಫ್ ಸಿಲ್ಕ್ ಸಿಟಿ ಕ್ವೀನ್. ಸೊ ಸಿಲ್ಕ್ ಸಿಟಿ ರಾಮನಗರ್ಗೆ ಹೋಗಬೇಕು. ಅಲ್ಲಿಗೆ 2 hours ಹೋಗ್ಬಿಡ್ತೀವಿ. ನೈಟ್ ಅಲ್ವಾ, ಜಾಸ್ತಿ ಟ್ರಾಫಿಕ್ ಏನೂ ಇರಲ್ಲ. 1.5 hour 2 hours ಎಲ್ಲೂ ಹೋಗ್ತೀವಿ ಅಂದರೆ 1.5 hour ರೀಚ್ ಆಗಿಬಿಡ್ತೀವಿ. ಸ್ವಲ್ಪ ಕಾಫಿ ಗಿಫಿ ಅದು ಇದು ಅಂತ ನಿಲ್ಲಿಸಿದೆ. ಇರಲಿಲ್ಲ 2 hours ಅಷ್ಟೇ. ಫುಲ್ಲು ಜರ್ನಿ ಗೈಸ್. ಇವತ್ತು ಸಖತ್ ಬೋರ್ ಆಗುತ್ತೆ ನನಗೆ. ಫ್ಲೈಟಲ್ಲಿ ಜರ್ನಿ ಮಾಡಬೇಕಂದ್ರೆ ನನಗೆ ಸಖತ್ ಬೋರು. ಕಾರಲ್ಲಿ ಅಂದರೆ ಅಟ್ಲೀಸ್ಟ್ ಮಾತಾಡಿಕೊಂಡು ಸಾಂಗ್ಸ್ ಕೇಳ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಫ್ಲೈಟಲ್ಲಿ ಹಂಗೆಲ್ಲ ಆಗಲ್ಲ, ಸುಮ್ಮನೆ ಕೂತಿರ್ಬೇಕು ಗೈಸ್. ನನಗೆ 2 wheelerಲ್ಲೂ ಓಡಾಡಬೇಕಂದ್ರೆ ಸಖತ್ ಇಷ್ಟ. 2 wheelerಲ್ಲಿ ಈ ಥರ ಚಳಿನಲ್ಲಿ ಜಾಕೆಟ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ, ಏನು ಸಖತ್ತಾಗಿರುತ್ತೆ ಗೊತ್ತಾ. 2 wheeler ಇಷ್ಟ ನನಗೆ. 4 wheeler ಏನು ಅಷ್ಟು ವೈಬ್ಸ್ ಕೊಡಲ್ಲ. ಬಟ್ ಲಾಂಗ್ ನೈಟ್ ಔಟ್ ಅಂತ ಹೇಳಿದ್ರೆ ಕಾರ್ ಇಷ್ಟ ಆಗುತ್ತೆ. ಬಟ್ 2 wheeler ಓಡಾಡಬೇಕಂದ್ರೆ ಇಷ್ಟ, ಫ್ಲೈಟ್ ಇಷ್ಟ ಇಲ್ಲ, ಬೋರ್ ಅದು. ಬಟ್ ಬೇಗ ರೀಚ್ ಆಗ್ತೀವಿ ಅನ್ನೋ ಒಂದೇ ರೀಸನ್ ಫ್ಲೈಟ್ ತೊಗೊಬೇಕಷ್ಟೇ ಗೈಸ್. ಡೈರೆಕ್ಟ್ ಫ್ಲೈಟ್ ಇಲ್ಲ ಬ್ಯಾಂಗ್ಳೂರಿಂದ ಮನಾಲಿಗೆ, ಡೈರೆಕ್ಟ್ ಫ್ಲೈಟ್ ಇಲ್ಲ. ನೀವು ಚಂಡೀಗಢ ಬಂದೇ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಡೆಲ್ಲಿಗೆ ಹೋಗಿನೂ ಬರ್ಬೋದು. ಬಟ್ ಚಂಡೀಗಢ ಬಂದರೆ ನಿಮಗೆ ನೋಡೋಕ್ಕೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಪಂಜಾಬಿಯನ್ಸ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದರೆ ಗೈಸ್, ಕಾರ್ನ ಹೆಂಗೆಲ್ಲ ಆಡ್ತಾರೆ ಗೊತ್ತಾ? ಹಿಂಗಂದರೆ
ಅಲ್ಲಾಡುತ್ತೆ ಕಾರು. ಸೊ ನಾನು ಕೇಳಿರೋ ಮಟ್ಟಿಗೆ ಪಂಜಾಬೀಸು ಸ್ಟ್ರಾಂಗ್ ಇರ್ತಾರೆ ಅಂತ. ಹೆಣ್ಮಕ್ಳು ಕೂಡ ಅಷ್ಟೇ ತುಂಬಾ ಗಟ್ಟಿಯಾಗಿರ್ತಾರೆ. ಸ್ಟ್ರಾಂಗ್ ಮೀನ್ಸ್ ಗಟ್ಟಿ ಅಂತ. ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಸಖತ್ ಗಟ್ಟಿ ಇರ್ತಾರೆ. ಒಂದು ಏನು ಕಾರ್ ಎಳೆಯೋಷ್ಟು ಅವ್ರಿಗೆ ಶಕ್ತಿ ಇರುತ್ತೆ. ಸೊ ಹಾಗಿರುತ್ತೆ ಫುಡ್ ಈ ಕಡೆ ಎಲ್ಲ ಜಾಸ್ತಿ. ಗೈಸ್ ಈ ಕಡೆ ರಾಜ್ಮಾ ಕರಿ, ರೋಟಿ ಈ ಥರ ಫುಡ್ಸ್ ಜಾಸ್ತಿ ಇದೆ. ನಮ್ಮ ಸೌತ್ ಫುಡ್ ಎಲ್ಲ ಸಿಗುತ್ತೆ ಬಟ್ ನಿಮಗೆ ಕಾಸ್ಟ್ಲಿ. ಅದೇ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೀನಲ್ವಾ, ಮಸಾಲೆ ದೋಸೆ ಅದೆಲ್ಲ 210. ಸಿಂಗಲ್ ಇಡ್ಲಿ 95. ಡಬಲ್ ಇಡ್ಲಿ ತೊಗೊಬೇಕು ವಿತ್ ಸಾಂಬಾರು ಅಂತ ಹೇಳಿದ್ರೆ 195 rupees, 205 ಅನಿಸುತ್ತೆ. ಸೊ ಈ ಥರ ಸ್ವಲ್ಪ ಕಾಸ್ಟ್ಲಿ ಇದೆ. ಮತ್ತು ಕಾಫಿ ಸಿಗಲ್ಲ ನಿಮಗೆ, ಜಾಸ್ತಿ ಟೀ. ಗೈಸ್ ಡ್ರೈವರ್ಸ್ ಇಷ್ಟಿಷ್ಟು ಟೀ ಕುಡಿತಾರೆ. ಒಂದೊಂದು ಗ್ಲಾಸ್ ಒಂಚೂರು ಸ್ಟಾಪ್ ಕೊಟ್ಟರೆ ಸಾಕು ಹೋಗಿ ಟೀ ಕುಡ್ಕೊಂಡು ಬರ್ತಾರೆ ಅವರು. ಸೊ ಅಷ್ಟು ಟೀ ಕುಡಿತಾರೆ. ಕಾಫಿ ರೇರ್ ನಿಮಗೆ ಸಿಕ್ಕೋದು. ಫಿಲ್ಟರ್ ಕಾಫಿ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಪ್ರಾಪರ್ ಕಾಫಿ ಮನೇಲೆಲ್ಲ ಕುಡಿತೀವಲ್ಲ ಆ ಥರ ಎಲ್ಲ ಸಿಗಲ್ಲ. ನೆಸ್ಕೆಫೆ ಫಿಲ್ಟರ್ ಕಾಫಿ ಬರುತ್ತೆ ನೋಡಿ, ನೆಸ್ಕೆಫೆ ಅಂತ ಇರುತ್ತೆ. ಸೊ ಅದು ಮಾತ್ರ ಕಾಫಿ ಸಿಗೋದು ನಿಮಗೆ. ಇಲ್ಲೆಲ್ಲ ಕಡೆ ನೋಡಿದ್ದೀವಿ ಅದೊಂದೇ ಮಷಿನ್ ಇಟ್ಕೊಂಡಿರೋದು, ನೆಸ್ಕೆಫೆ ಅಂತ ಇರುತ್ತೆ. ಸೊ ಕಾಫಿ ಅದ್ರಲ್ಲಿ ಮಾತ್ರ ಇಷ್ಟು ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೆಪಾಚಿನೋ ಸೊ ಆ ಥರದ್ದು ತೊಗೊಂಡ್ರೆ ಟೇಸ್ಟ್ ಇರಲ್ಲ. ಈ ಕಡೆ ಎಲ್ಲ ಕಾಫಿ ಡೇಸು ಆ ಥರ ಎಲ್ಲ ಹೋದರೆ ಕಾಸ್ಟ್ಲಿ ಆಗುತ್ತೆ ತುಂಬ. ಸೊ ಗೈಸ್ ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಊಟ ಮಾಡಿಲ್ಲ ಗೈಸ್. ನಾವು ನೀರು ಕುಡ್ದಿಲ್ಲ. ನಾನು 1 ವಾರ ಇಲ್ಲಿ ಪಿಂಪಲ್ ಹೋಗಿದೆ. ಪಿಂಪಲ್ ಆಗಿದೆ, ನೀರು ಕುಡ್ದಿಲ್ಲ. ಹೈಡ್ರೇಟ್ ಅನಿಸುತ್ತೆ, ಬಾಯೆಲ್ಲ ಹೈಡ್ರೇಟ್ ಅನಿಸುತ್ತೆ. ಇಲ್ಲೆಲ್ಲ ಒಣಗ್ತಾ ಇರುತ್ತೆ. ನೀರು ಕುಡ್ಬಿಟ್ರೆ ವಾಶ್ರೂಮಿಗೆ ಹೋಗಬೇಕು. ಇಲ್ಲೆಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೋಡಿ ಈ ಥರ ಪ್ಲೇಸಸ್ಸು ವಾಶ್ರೂಮ್ಸು ಪೆಟ್ರೋಲ್ ಬಂಕಲ್ಲಿ ಸಿಗುತ್ತೆ ವಾಶ್ರೂಮ್ಸ್ ಅಷ್ಟೇ. ಮತ್ತು ಹೋಟೆಲ್ಸ್ಗೆ ಹೋದರೆ ಹೋಟೆಲ್ಸಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನೀರು ಕುಡ್ದಿಲ್ಲ. ಮತ್ತು ತಣ್ಣಿ ನೀರು ಕುಡಿಬೇಕು, ಬಿಸಿ ನೀರು ಸಿಕ್ಕಲ್ಲ. ಬೇಸ್ ನಾರ್ಮಲ್ ವಾಟರ್ ತೊಗೊಂಡ್ರೆ ಫುಲ್ ಥಂಡಿ ಇರುತ್ತೆ ನೀರದು, ಫುಲ್ ತಣ್ಣ ಇರುತ್ತೆ. ನಾವು ಅದಕ್ಕೆ ನೀರೇ ಕುಡ್ದಿಲ್ಲ ಅವತ್ತಿಂದ. ಇಲ್ಲಿ ಹೋಟೆಲ್ಸ್ ಬಂದಾಗ ಊಟಕ್ಕೆ ನಿಲ್ಲಿಸಿದಾಗ 1 ಗ್ಲಾಸ್ ಕುಡಿತಾ ಇದ್ದೀವಿ ಅಷ್ಟೇ. ಅದು 1 ಗ್ಲಾಸು ಅಲ್ಲ, ಹಾಫ್ ಗ್ಲಾಸ್ ಕುಡಿತಾ ಇದ್ದೀವಿ. ವಾಶ್ರೂಮ್ಸ್ಗೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಅಂತ. ಅಪ್ಪ ಮನೆಗೆ ಬಂದ್ಬಿಟ್ರೆ ಸಾಕು. ಬಟ್ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ನನಗೆ ಬರಬೇಕಿದ್ದು ಹೊರಗಡೆ ಬಂದೆ, ಎಂಜಾಯ್ ಮಾಡಿದೆ. ಗೋಯಿಂಗ್ ಬ್ಯಾಕ್ ಟು ಮನೆಗೆ ಹೋಗಿ ಸ್ಯಾಟರ್ಡೆ ಸಂಡೇ ಏನೂ ಪ್ಲ್ಯಾನ್ಸ್ ಇಲ್ಲ ಗೈಸ್. ಎಲ್ಲ ರೆಸ್ಟ್ ಮಾಡಿಕೊಂಡು, ಯಾಕಂದರೆ ಮಂಡೆಯಿಂದ ಆಫೀಸ್ ಇದೆ ಅಲ್ವಾ, ಫುಲ್ ಎಲ್ಲ ಟ್ರಾವೆಲಲ್ಲಿ ಆಗಿದೆ. ಸೊ ಚೆನ್ನಾಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋದಷ್ಟೇ. ಮತ್ತು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಗೈಸ್. ಇದೆಲ್ಲ ವಿಕ್ಸ್ ಹಚ್ಕೊಂಡಿದ್ವಿ ನೈಟೆಲ್ಲ. ಸೊ ಹಂಗಾಗಿ ನನಗೆ ಇವತ್ತು ಸ್ವಲ್ಪ ಇದೇನು ಕಡಿಮೆ ಆಗಿದೆ ಅನಿಸ್ತಾ ಇದೆ. ನಡಸ್ಲಿ ಹಚ್ಕೊಟ್ಲು ಕಾಲಿಗೆ, ಕಿವಿ ಹಿಂದೆ, ಆಮೇಲೆ ಪಾದಕ್ಕೆ, ಇದಕ್ಕೆಲ್ಲ ಫೂಟಿಗೆ ಇಳಗಡೆ ಇಲ್ಲೆಲ್ಲ ಹಚ್ಕೊಟ್ಲು. ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಅನಿಸ್ತಾ ಇದೆ ಗೈಸ್. ಮತ್ತು ನೀವೆಲ್ಲ ಹೇಗಿದ್ದೀರಾ? ಐ ಆಮ್ ಸೋ ಸಾರಿ ವಿಚಾರಿಸಿಲ್ಲ ನಾನು. ಫ್ರಮ್ ಸ್ಯಾಟರ್ಡೆ ನನಗೆ ಟೈಮ್ ಇರುತ್ತೆ ಗೈಸ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ. ಸೊ ಮಾಡ್ತೀನಿ ವೀಡಿಯೋಸ್, ಓಕೆನಾ? ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಏರ್ಪೋರ್ಟಲ್ಲಿ ಸಿಗ್ತೀನಿ ಗೈಸ್, ಓಕೆನಾ? ಏರ್ಪೋರ್ಟಿಗೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಟೋರೇಜ್ ಫುಲ್ ಆಗೋಗಿದೆ ಇವಾಗ ಕಾರಲ್ಲಿ ಹೋಗ್ತಾ. ಒಂದು ಸ್ವಲ್ಪ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಕ್ಲಿಯರ್ ಮಾಡ್ಕೊಂಡು ಇನ್ನೂ ಎಡಿಟ್ ಮಾಡಿಲ್ಲ ಗೈಸ್ ವೀಡಿಯೋಸ್. ನಾನು ನಿದ್ದೆ ಬರ್ತಿತ್ತು ಅಂತ ಹೇಳಿನೆಲ್ಲ ಮಲ್ಕೊಂಡ್ಬಿಟ್ಟೆ. ಏರ್ಪೋರ್ಟಿಗೆ ಹೋಗಿ ಸಿಗ್ತೀನಿ, ಓಕೆ? ಸ್ಟೇ ಟ್ಯೂನ್ಡ್. ಇಲ್ಲಿ ಶಾಲ್ಸ್ ಚೆನ್ನಾಗಿತ್ತು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಇಲ್ಲ ಆನ್ ದ ವೇ ಗೈಸ್. ನಮಗೆ ಶಾಪಿಂಗ್ ಮಾಡೋಕ್ಕೆ ಸಿಕ್ಕಿಲ್ಲ ಟೈಮು. ಓವರ್ ಶಾಪ್ಸೇ ಸಿಕ್ಕಿಲ್ಲ ನಮ್ಗೆ. ಇಲ್ಲಿ ಏನಾದ್ರು ನೋಡಿದ ತಕ್ಷಣ ತೊಗೊಬೇಕಂತ ಯಾವುದು ಅನಿಸಿಲ್ಲ. ಬಟ್ ಇಲ್ಲಿ ಶಾಲ್ ಚೆನ್ನಾಗಿದೆ, ಅದಕ್ಕೆ ವಿ ಆರ್ ಚೆಕಿಂಗ್. ಎಷ್ಟು ನೋಡಿ ಕ್ಯಾಪ್ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆಯಾ? ತಗೊಳ್ಳೋದಾ? ಏನು ಮಾಡೋದು? ಇದು ಹಾಕೊಂಡು ಎಲ್ಲಿ ಹೋಗೋದು ನಾವು? ಸುಮ್ಮನೆ ಹಾಕೊಳಕ್ಕೆ. ನೈಸ್. ರೆಡ್ ಕಲರ್ ಟಾಪ್ ತೊಗೊಂಡೆ, ತುಂಬ ಇಷ್ಟ ಆಯ್ತು ನಮ್ಗೆ. ಅದು ಹಾಕೊಂಡು ತೋರಿಸ್ತೀನಿ ಗೈಸ್. ಶಾಪಿಂಗ್ ಆಯ್ತು. 1 hour ಇಲ್ಲೇ ಟೈಮ್ ಹೋಯ್ತು. ಹೊರಡುವ ಈಗ. ಏನಾಗಿದೆ ಗೊತ್ತಾ? ಈ ಸ್ವೆಟರ್ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಒಂದ್ ಸ್ವೆಟರು, ಒಂದ್ ಬ್ಯಾಗು. ಯಪ್ಪ ಮುಂದೆ ಶಾಪಿಂಗ್ ಮಾಡ್ತಿದ್ರ ನಾವು, ಹಿಂದೆ ಕಳಿಸ್ಬಿಟ್ಟಿದ್ದಾರೆ. ಈ ಬ್ಯಾಗ್ ಒಂದು, ಇದೊಂದು, ಮತ್ತೆ ಮ್ಯಾಗ್ನೆಟ್ ಸ್ಟಿಕ್ ಮಾಡ್ತೀರಾ ಫ್ರಿಜ್ಗೆ, ಅದೊಂದು ಎಲ್ಲ ಎತ್ಬಿಟ್ಟಿದ್ದಾರೆ ಗೈಸ್. ಒಂದೊಂದೇ ಚಿಕ್ಕ ಮಕ್ಳು ಇದ್ರಲ್ಲ ಅವನು ಕಳ್ಸಿದ್ದಾರೆ ಗೈಸ್. ಎಲ್ಲ ಒಂದೊಂದು ಐಟಮ್ ಎತ್ತಿದ್ದಾರೆ. ಕಾರಲ್ಲಿ ಯಾರು ಕೂತಿದಾರೆ ಎಲ್ಲ ಒಂದೊಂದು ಐಟಮ್ ಎತ್ತಿದ್ದಾರೆ. ಅಮ್ಮ ಅವ್ರಿಗೆ ಗೊತ್ತಾಗಿಲ್ಲ. ಎಲ್ಲರೂ ಸೇರಿಸಿ ಎತ್ತಿರೋದು ಇದೊಂದು ಬ್ಯಾಗು. ಬಟ್ ನನ್ನನ್ ಬಿಟ್ಟು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದೊಂದು ಎತ್ತಿದ್ದಾರೆ. ಆಮೇಲೆ ರೆಡ್ ಕಲರ್ ಸ್ವೆಟರ್ ಇಲ್ಲೊಂದು ಇದೆಯಲ್ವಾ, ಈ ಸ್ವೆಟರ್ ಆಕ್ಚುಲಿ ಇದು ಚೆನ್ನಾಗಿದೆ. ಹಿಡ್ಕೋಸಿಲ್ಲ ಇದು. ಈ ಸ್ವೆಟರು ರೆಡ್ ಕಲರು, ಇದೊಂದು ಸ್ವೆಟರ್ ಎತ್ತಿದ್ದಾರೆ. ಆಕ್ಚುಲಿ ಇದನ್ನ ವ್ಯಾಪಾರ ಮಾಡಿದ್ದಾರೆ. ಈ ಬ್ಯಾಗು 700 ಕೇಳಿದ್ದಾರೆ, ಕೊಟ್ಟಿಲ್ಲ ಅವನು.
ಅದಕ್ಕೆ ಕಣ್ಣು ಹಾಕಿದ್ರು ಎತ್ತಿದಾರೆ. ಎಲ್ಲರದು ಶಾಪಿಂಗ್ ಟೋಟಲ್ ಹತ್ತತ್ರ 10-12 ಆಗಿದೆ. ಅದಕ್ಕೆ ಕಾಂಪ್ಲಿಮೆಂಟ್ರಿ ಅಂತ ನಾವ್ ಅದನ್ನ ತಗೊಂಡ್ಬೋದು. ಮನಸ್ಸಿಗೆ ಸಮಾಧಾನ ಆಗುತ್ತೆ ಅವಾಗ. ಕಾಂಪ್ಲಿಮೆಂಟ್ರಿ ಕದ್ದಿರೋದಲ್ಲ, ಕಾಂಪ್ಲಿಮೆಂಟ್ರಿ, ದಟ್ಸ್ ಇಟ್. ಪೆಟ್ರೋಲ್ ಬಂಕ್ ಅಂತ ಸ್ಟಾಪ್ ಮಾಡಿದ್ವಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ. ಕಾಲ್ ನೋವು ಗೈಸ್, ಕೂತು ಇನ್ನು ನೈಟ್ವರೆಗೂ ಹೋಗ್ಬೇಕು, 12 o'clockವರೆಗೂ. ಸಾಕಾಗುತ್ತೆ ಇವತ್ತು ಫುಲ್ ಟ್ರಾವೆಲ್. ಏನು ಗೊತ್ತಾ, ಎಲ್ರಿಗೂ ಬೇಜಾರಾಗ್ತಾ ಇದೆ ಹೋಗೋಕ್ಕೆ. ಬರೋ ಖುಷಿ ಹೌದು ಇದಿದೆ, ಬಟ್ ಗೊತ್ತಿಲ್ಲ ಯಾಕಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಚೆನ್ನಾಗಿತ್ತು ಮನಾಲಿ. ಐ ಮಿಸ್ ಯು ಮನಾಲಿ. ತಡಾಸ್ಲಿ, ಮಿಸ್ ಮಾಡ್ಕೋತೀಯಾ ಮನಾಲಿ? ಬೇಜಾರಾಗ್ತಾಯಿದೆ ಅಲ್ವಾ? ಹೌದು, ಮನೆಗೆ ಹೋಗಕ್ಕೆ ಬೇಜಾರಾಗ್ತಾಯಿದೆ ಗೈಸ್. ಅದೇ ಸಾಂಬಾರ್, ಅದೇ ಅನ್ನ, ಅದೇ ಜನ, ನಮ್ದೇ ಜನ, ಅದೇ ಮನೆ ಕೆಲಸ, ಅದೇ ಮಕ್ಕಳು. ಹಿಂಸೆ ಆಗ್ತಾ ಇದೆ. ಇಲ್ಲೇ ಹಿಂಸೆ ಪಡ್ತಾ ಇದೆಯಾ ನೋಡಿ, ಹಿಂಗ್ ಹಿಂಸೆ ಕೊಡ್ತಾರೆ ಈ ತರ. ಇದೇ ಹಿಂಸೆ ನಮ್ಗೆ ಅಷ್ಟೇ, ಅದ್ ಬಿಟ್ರೆ ಇನ್ನೇನಿಲ್ಲ. ಬಟ್ ಎಂಜಾಯ್ ಮಾಡಿದ್ವಿ, ಸಕ್ಕದಾಗಿತ್ತು. ಮತ್ತೆ ಆಪಲ್ ಒಂದ್ಸಲ ಬರ್ಬೇಕಮ್ಮಿ ಅಲ್ವಾ? ಹೌದು, ಆಪಲ್ ಸೀಸನ್ ಅಲ್ಲಿ ಬರ್ಬೇಕು. ಜೂನ್ ಜುಲೈ ಟೈಮ್ನಾಗ ಇನ್ನೊಂದ್ಸಲ ಬರೋಣ. ಫುಲ್ ಆಪಲ್ಸ್ ಇರುತ್ತೆ. ಅವಾಗ ಇನ್ನೂ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು ಗೈಸ್. ನಾವೇನ್ ಗೊತ್ತಾ, ಪ್ಲಾನ್ ಮಾಡಿಲ್ಲ ನೀಟಾಗೆ, ಬರೇ ಜಾಸ್ತಿ ಟ್ರಾವೆಲ್ ಆಗೋಯ್ತು ನಮ್ಗೆ. ಅದೇ ಸ್ವಲ್ಪ ಬೇಜಾರಷ್ಟೇ ಗೈಸ್. ನಾನು ಔಟ್ಫಿಟ್ ನೋಡ್ಸಿಲ್ಲ ಅಲ್ವಾ? ಔಟ್ಫಿಟ್ ನೋಡಿ ವಿತ್ ವೈಟ್ ಶೂಸ್. ಕಾರ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮಗೆ. ಅವ್ರೇನು ಬೈಕೊಂಡಿಲ್ಲ, ಕರೆದಾಗೆಲ್ಲ ಬಂದಿದ್ದಾರೆ ಪಾಪ. ಅದಕ್ಕೆ ಕಾರ್ದು ಒಂದು ಶಾರ್ಟ್ ತೊಗೊಳ್ಳೋ ನೆನಪಿಗೆ ಅಂತ ಅಷ್ಟೇ. ಇದೊಂದು ಕಾರ್ ಬ್ಯಾಗೇಜ್ ಪಾಪ. ಅವರು ಬೆಳಗ್ಗೆ ಹಾಕ್ತಾರೆ, ಮತ್ತೆ ಸಂಜೆ ತೆಗಿತಾರೆ. ಎಲ್ಲ ಬ್ಯಾಗೇಜಸ್ಸು ಹಾಗೇನೆ ಪಾಪ. ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫಿರ್ ಆಯೆಂಗೆ. ಚಂಡೀಗಢ, ಮಿಸ್ ಯು ಚಂಡೀಗಢ. ವಾಪಸ್ಸು ರಾಮನಗರ್. ಬೇಜಾರಾಗ್ತಾ ಇದೆ ವಾಪಸ್ ಬರೋಕ್ಕೆ. किसके पास है? मेरे पास नहीं है। मेरे पास नहीं है। अरे यार. हेलो गाइस. ಆಕ್ಚುಲಿ ಏನಾಯ್ತು ಗೊತ್ತಾ, 5 ಕಾಲಿಗೆ ರೀಚ್ ಆಗಿದ್ದೀವಿ ಏರ್ಪೋರ್ಟ್ ನಾವು ಗೈಸ್. ಎಲ್ಲೂ ನಿಲ್ಸಿಲ್ಲ, ಇವನ್ ವಾಶ್ರೂಮ್ ನಿಲ್ಸಿಲ್ಲ, ಹಂಗೆ ಓಡ್ ಬಂದಿದ್ದೀವಿ. ಅಷ್ಟು ಟ್ರಾಫಿಕ್ ಇತ್ತು. ಆಕ್ಚುಲಿ ಡ್ರೈವರ್ ಹೇಳಿದ್ರ ಲೇಟ್ ಆಗುತ್ತೆ ಅಂತ ಅವ್ರ ಪಾಪ ಹೇಳ್ತಾನೆ ಇದ್ರು. ಬಟ್ ನಾವು ಶಾಪಿಂಗ್ ನಿಂತ್ಕೊಂಡು ಅದು ಇದು ಎಲ್ಲ ಮಾಡಿಕೊಂಡು 11:30ವರೆಗೂ ಅಲ್ಲೇ ಇದ್ವಿ. ಶಾಪಿಂಗ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಲ್ವಾ, 11:30ವರೆಗೂ ಅಲ್ಲೇ ಇದ್ವಿ. ಮತ್ತು ಅಲ್ಲಿಂದ ಹೊರಟು ನಾವು 5 ಕಾಲಿಗೆ ರೀಚ್ ಆಗಿದ್ದೀವಿ ಏರ್ಪೋರ್ಟ್. ಎಷ್ಟು ಟ್ರಾಫಿಕ್ ಅಂದರೆ, ನಮ್ಗಿನ್ನ 6 ಗಂಟೆಗೆ ಬಂದಿದ್ರೆ ಓಕೆ, ನಾವು ಬರ್ಬೋದಿತ್ತು. ಬಟ್ ಒಂದು ಸ್ವಲ್ಪ ಇನ್ನು ಹಾಫ್ ಅನ್ ಅವರ್ ನಮ್ದಲ್ಲಿ ಟ್ರಾಫಿಕ್ ಸ್ಟಕ್ ಆಗಿಬಿಟ್ಟಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗಿರ್ತಿತ್ತು ಇವತ್ತು. ಪಾಪ ಎಷ್ಟು ಹೆಂಗೆ ನೋಡಿ ಬಂದಿದ್ದೀವಿ ಅಂದರೆ, ಪಾಪ ಡ್ರೈವರ್ಸ್ ಕೂಡ ಅಷ್ಟೇ ಫಾಸ್ಟಾಗಿ ಬಂದರು. ಸೊ ಥ್ಯಾಂಕ್ಸ್ ಟು ದೆಮ್. ಥ್ಯಾಂಕ್ ಯು ಗಗನ್ ಆ್ಯಂಡ್ ಥ್ಯಾಂಕ್ ಯು. ಇನ್ನೊಬ್ಬರ ಹೆಸರೇನು, ಡ್ರೈವರ್ ಹೆಸರು? ಇನ್ನೊಬ್ರು ಸಂದೀಪ್. ಹಾಂ, ಥ್ಯಾಂಕ್ ಯು ಗಗನ್ ಆ್ಯಂಡ್ ಥ್ಯಾಂಕ್ ಯು ಸಂದೀಪ್. ಸೊ ಅವರೇ ನಮಗೆ ಬೇಗ ಕರ್ಕೊಂಡ್ಬಿಟ್ರು, ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿರ್ತಿತ್ತು. ಮತ್ತೆ ಬೇಗ ಬಂದು ಚೆಕ್ ಇನ್ ಎಲ್ಲ ಮಾಡಿಕೊಂಡು ಬ್ಯಾಗೇಜು ಫುಲ್ ಫ್ಯಾಮಿಲಿ ಇದ್ವಲ್ವಾ. ಆ ಕಡೆಯಿಂದ ಬರ್ತಾ ನಾವು 7 ಜನ ಇದ್ವಿ ಅಷ್ಟೇ. ಬಟ್ ಈ ಕಡೆಯಿಂದ ಹೋಗ್ತಾ ನಾವು 12. ಸೊ ಅವ್ರು ಎಲ್ಲರದ್ದು ಬ್ಯಾಗೇಜ್ ಎಲ್ಲ ಚೆಕ್ ಇನ್ ಮಾಡಿ ಅಪ್ಪ ಸಾಕಾಗೋಯ್ತು ನಮ್ಗೆ ಇವತ್ತಂತೂ. ಅಷ್ಟು ಟೆನ್ಷನ್ ಆಗಿ ಹೋಗಿತ್ತು ಗೈಸ್. ಚಂಡೀಗಢದಿಂದ ಬರಬೇಕಾದ್ರೆ ಆ್ಯಕ್ಚುಲಿ ತುಂಬ ಬೇಜಾರಾಯಿತು. ಚೆನ್ನಾಗಿತ್ತು ಪ್ಲೇಸ್, ತುಂಬಾ ಇಷ್ಟ ಆಯಿತು ನನಗೆ. ಮನಸ್ಸಿಗೆ ತುಂಬಾ ಹತ್ತಿರ ಆಯಿತು ಚಂಡೀಗಢ. ಅಲ್ಲಿನ ಜನಗಳು ಎಲ್ಲರೂ ತುಂಬ ಇಷ್ಟ ಆಯ್ತು ನನಗೆ. ಸೊ ಇನ್ನೊಂದ್ಸಲ ಹೋಗ್ಬೇಕು. ಆ್ಯಪಲ್ ಸೀಸನ್ ಇರುತ್ತಲ್ವಾ, ಅದು ಮೇ ಬಿ ಜೂನ್ ಜುಲೈ ಆ ಥರ ಟೈಮಲ್ಲಿ ಬರುತ್ತೆ. ಇವಾಗ ಆ್ಯಕ್ಚುಲಿ ನಾವು ಚಂಡೀಗಢ ಹತ್ತತ್ರ ಬರಬೇಕಾದ್ರೆ, ಅಂದ್ರೆ ಇನ್ನು ಚಂಡೀಗಢ ರೀಚ್ ಆಗಿರಲ್ಲ, ಬಟ್ ಹತ್ತತ್ರ ಬರಬೇಕಾದ್ರೆ ಸ್ವಲ್ಪ ಇತ್ತು ಆ್ಯಪಲ್ಸ್, ಚಿಗುರು ಬಿಡುತ್ತೆ ಅಂತಾರಲ್ಲ ಆ ಥರ. ಇವಾಗ ಮಾರ್ಚ್, ಮೇ ಆರ್ ಜೂನಿಗೆ ಬಂದರೆ ಪ್ರಾಬ್ಲಿ ಸಿಗುತ್ತೆ ನಮಗೆ ಆ್ಯಪಲ್ಸ್ ಎಲ್ಲ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಆ ಸೀಸನಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ನಂದು ವೀಡಿಯೋಸ್ ನೋಡಿ. ಹೋಮ್ ಸ್ಟೇ ಆಗಿದ್ರು ಅಷ್ಟೇ, ಹೋಟೆಲ್ಸ್ ಆಗಿದ್ರು ಅಷ್ಟೇ. ನಾವು ಯಾವ್ಯಾವ್ದು ವಿಸಿಟ್ ಮಾಡಿದ್ವಿ ಎಲ್ಲನೂ ಚೆನ್ನಾಗಿ ಸಿಕ್ತು ಗೈಸ್ ನಮಗೆ. ಸೊ ಅದೇ ಒಂಥರ ಖುಷಿ ನಮಗೆಲ್ಲೂ. ನಮಗೆ ಇದು ಕಷ್ಟ ಆಯಿತು ಅಂತ ಅನಿಸಿಲ್ಲ. ಎಲ್ಲ ಕಡೆ ಕಂಫರ್ಟೇಬಲ್ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ.
ಟ್ರಿಪ್ ಮುಗೀತು, ಮನೆಗೆ ಹೋಗ್ಬೇಕು ಇವಾಗ. ಫ್ಲೈಟ್ ಕೂಡ ಲೇಟ್ ಆಯ್ತು ನಮಗೆ. 6:50ಗೆ ಇದ್ದಿದ್ದಾಯ್ತಾ, ಬಟ್ 7:30 ಆದ್ರೂ ಇಟ್ಟಿದ್ರು. 7:35 7:40 ಹತ್ತತ್ರ ಅಷ್ಟು ಆಗಿತ್ತು ಟೇಕ್ ಆಫ್ ಆಗೋಷ್ಟಲ್ಲಿ. ಸೊ ತುಂಬ ಚಾರ್ಜರ್ ಬೇರೆ ಇರಲಿಲ್ಲ, ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಬಟ್ ಅದು ಒಂದೆರಡು ಕ್ಲಿಪ್ ತೊಗೊಂಡೆ ಅಷ್ಟೇ. ಸಖತ್ ಗೈಸ್. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಕಾಫಿ ಆಯ್ತಾ? ತಿಂಡಿ ಆಯ್ತಾ? ಸಾರಿ ಗೈಸ್, ಇದು ಕೇಳಿ ತುಂಬ ದಿನ ಆಗಿತ್ತು. ಬಟ್ ಇವಾಗಿಂದ ಫ್ರೀ ಇರ್ತೀನಲ್ವಾ, ಸೊ ಯಾವಾಗ ಬೇಕು ಅವಾಗ ಕ್ಲಿಪ್ಪಿಂಗ್ಸ್ ತೊಗೊಬೋದು ನಾನು. ಬಟ್ ಸ್ವಲ್ಪ ಟ್ರಾವೆಲಿಂಗಲ್ಲಿ ಇರಬೇಕಾದ್ರೆ ಆಗಿಲ್ಲ ನನಗೆ, ಸೊ ಅದಕ್ಕೆ ಸಾರಿ. ಆ್ಯಂಡ್ ಗೈಸ್, ನನಗೆ 21 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ವೀಡಿಯೋಸ್ ಯಾರು ನೋಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇವಾಗ ಫ್ಲೈಟ್ ರೀಚ್ ಆಗೋಷ್ಟಲ್ಲಿ 10:30 ಆಗ್ಬೋದು ಮೇಬಿ. ಸೊ 10:30ಗೆ ಹೋಗಿ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ಗೈಸ್, ಇವಾಗ ನಾನು ಮಧ್ಯಾಹ್ನ ಏನೂ ತಿಂದಿಲ್ಲ. ಬೆಳಗ್ಗೆ ಪೂರಿ ಉಪ್ಪಿಟ್ಟು ತಿಂದಿದ್ವಿ, ಒಂದು ಕಾಫಿ ಕುಡಿದಿದ್ವಿ ಅಷ್ಟೇ. ಬಿಟ್ಟರೆ ಇನ್ನೇನು ತಿಂದಿಲ್ಲ, ಸ್ನ್ಯಾಕ್ಸ್ ಏನೂ ತಿಂದಿಲ್ಲ, ಕಾಫಿ ಟೀ ಎಲ್ಲೂ ನಿಲ್ಲಿಸಿಲ್ಲ. ಶಾಪಿಂಗ್ ಮಾಡಿಕೊಂಡು ಸೀದಾ ಕಾರಲ್ಲಿ ಕುತ್ಕೊಂಡಿರೋರು ನಾವು ಏರ್ಪೋರ್ಟಿಗೆ ಬಂದು ಇಟ್ಟಿದ್ದೀವಿ. ಸೊ ಇಲ್ಲೇನಾದ್ರು ಸ್ವಲ್ಪ ತೊಗೊಂಡಿದ್ರೆ ತೊಗೊಳ್ಬೇಕು. ಬಟ್ ಇಲ್ಲಿ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಬೇಜಾರು. ಅದಕ್ಕೆ ಒಂದೇ ಸಲ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನಮ್ಮದು ಆಮ್ಲೆಟ್ ತಿನ್ಬೇಕು, ಬಿರಿಯಾನಿ, ನಮ್ಮ ಬಿರಿಯಾನಿ. ಅಲ್ಲಿಗೆಲ್ಲ ಕೆಟ್ಟೋಗಿದೆ ಗೈಸ್, ಟೇಸ್ಟ್ ಸಿಗ್ತಾರೆ, ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗಿದೆ. ಅದಕ್ಕೆ ಮತ್ತೆ ಬಿರಿಯಾನಿ ತಿನ್ಕೊಂಡು ಹೋಗೋಣ. ಎಷ್ಟು ಬೇಗ 5 days ಆಗೋಯ್ತು ಯಪ್ಪ. ಗೈಸ್, ನಿಮಗೆ ಹೇಗೆ ಅನಿಸ್ತು ಟ್ರಿಪ್ಪು? ಇಷ್ಟ ಆಯಿತಾ ಮನಾಲಿ? ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಓಕೆ, ಶಿಮ್ಲಾ, ಚಂಡೀಗಢ ಆರ್ ಮನಾಲಿ? ಮೊಹಾಲಿ, ಶಿಮ್ಲಾ ಆರ್ ಮನಾಲಿ. ಓಕೆ ಗೈಸ್, ಮತ್ತೆ ಏರ್ಪೋರ್ಟಿಗೆ ಹೋಗಿ ಸಿಗ್ತೀನಿ. ಚಾರ್ಜ್ ಇಲ್ಲ ಇಲ್ಲೂ ಕೂಡ. ನಾವಿವಾಗ ಹೋಗ್ತಾ ಇರೋದು ಇಂಡಿಗೋ ಏರ್ಲೈನ್ಸ್. ಬರ್ತಾ ಇಂಡಿಯನ್ ಹೋಗ್ತಾ ಇಂಡಿಗೋ ಏರ್ಲೈನ್ಸು. ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಇಲ್ಲಿ, ಅವ್ರು ಹೇಳಿದ್ರೆ ಅವೈಲೇಬಲ್ ಇಲ್ಲ ಅಂತ. ಸೊ ಏರ್ಪೋರ್ಟಿಗೆ ಹೋಗ್ಬಿಟ್ಟು ಚಾರ್ಜ್ ಹಾಕೋಬೇಕು. ಇನ್ನು ಮನೆಗೆ ಹೋಗೋವರೆಗೂ ಬೇಕಲ್ವಾ ಶೂಟ್ ಮಾಡ್ಕೊಳಕ್ಕೆ, ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ. ಸೊ ಅದಕ್ಕೆ ಅಲ್ಲಿ ಏರ್ಪೋರ್ಟಿಗೆ ಹೋಗಿ ಸಿಗ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ವೆಲ್ಕಮ್ ಟು ನಮ್ಮ ಬೆಂಗಳೂರು. ವೆರಿ ಸೇಫ್ಲಿ ರೀಚ್ ದ ಬ್ಯಾಂಗ್ಳೂರ್. ಟರ್ಮಿನಲ್ 1 ಇಳ್ಕೊಂಡಿದ್ದೀವಿ. ನನಗೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಟರ್ಮಿನಲ್ 1 ಇದ್ದಾನೆ, ಫಸ್ಟ್ ಟೈಮ್. ಸೊ ಅದು ನನಗೆ ಮೆಮರೀಸ್ ನೆನಪಾಗ್ತಾ ಇದೆ. ಸೊ ಐ ಜಸ್ಟ್ ಶೇರ್. ಟರ್ಮಿನಲ್ 1 ತುಂಬ ವರ್ಷ ಆಗಿತ್ತು ಟರ್ಮಿನಲ್ 1 ಬಂದು. ಇವಾಗ ಬ್ಯಾಗೇಜ್ ತೊಗೊಂಡು ಹೋಟೆಲ್ಗೆ ಹೋಗಿ ಫಸ್ಟು ನಮ್ಮ ಬಿರಿಯಾನಿ ತಿನ್ನಬೇಕು, ನಮ್ಮ ಸ್ಟೈಲ್ ಬಿರಿಯಾನಿ. ಊಟ ಮಾಡಿಲ್ಲ ಗೈಸ್, ಫ್ಲೈಟಲ್ಲಿ ಕಾಫಿ ಅದು ಏನೋ ತೊಗೊಂಡ್ವಿ ಅಷ್ಟೇ. ಬಿಟ್ಟರೆ ಏನೂ ತಿಂದಿಲ್ಲ. ಒಂದೇ ಸಲ ಊಟ ಮಾಡಿಕೊಂಡು ರಾಮನಗರ್ ಹೋಗೋದಷ್ಟೇ. ಪ್ಯಾಕೇಜ್ ಇನ್ನೂ ಬಂದಿಲ್ಲ, ಸೊ ವೈಟಿಂಗ್ ಫಾರ್ ಪ್ಯಾಕೇಜ್. ಹಾಯ್ ಗೈಸ್, ಸಾರಿ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನೆನ್ನೆ ಬಂದಿದೆ 2:30 ಆಗೋಯ್ತು. ನಾವು ಊಟಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ಒಂದು ಸೀಸನ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ನಿಲ್ಲಿಸಿಲ್ಲ ನಾವು. ಹೋಗ್ತಾ ಕೆಂಗೇರಿನಲ್ಲಿ ತಿನ್ಕೊಂಡು ಹೋಗೋಣ ಅಂತ ಕೆಂಗೇರಿ ಹತ್ರ ಎಂಪೀರಿಯರ್ ಅಂತ ಒಂದು ಹೋಟೆಲ್ ಇದೆಯಲ್ಲ, ಅಲ್ಲಿ ನಿಲ್ಲಿಸಿ ಅಲ್ಲಿ ಊಟ ಮಾಡಿಕೊಂಡು ಗೀ ರೈಸ್ ಮತ್ತು ಚಿಕನ್ ಕರಿ ಕಬಾಬ್ ತಿನ್ಕೊಂಡು ಬಂದ್ವಿ ಗೈಸ್. ಅಪ್ಪ ಒಂಥರ ನೆಮ್ಮದಿ ಆಯಿತು. ತಿಂದಿರಲಿಲ್ಲ, ಬೆಳಗ್ಗೆಯಿಂದ ಕರೆಕ್ಟಾಗಿ ತಿಂದಿರಲಿಲ್ಲ, ನೀರು ಕುಡ್ದಿರಲಿಲ್ಲ, ವಾಶ್ರೂಮ್ಸಿಗೆ ಹೋಗಿರಲಿಲ್ಲ. ಪಾಪ ಜಿತ್ತಿ. ಅದಕ್ಕೆ ಬಂದು ಕಣ್ಣೆಲ್ಲ ಎಳಿತಾಯಿತ್ತು ಗೈಸ್. ನನಗಂತೂ ನಿದ್ದೆ ಮಾಡಿರಲಿಲ್ಲ ಕರೆಕ್ಟಾಗಿ. 1 ವೀಕಿಂದ ನೀವೇ ನೋಡಿರಿ, 12:30 1 o'clock ಆಗ್ತಾಯಿತ್ತು ನಾವು ಹೋಟೆಲ್ ಸಿಕ್ಕಿ. ನಾವು ಅಲ್ಲಿ ಹೋಗಿ ವೀಡಿಯೋಸ್ ಎಡಿಟಿಂಗ್ ಮಾಡ್ಕೊಂಡು ನಾನು ಮಲ್ಕೊಂಡು ಅಷ್ಟರಲ್ಲಿ 3-4 ಆಗಿರ್ತಾಯಿತ್ತು. ಸೊ ನಿದ್ದೆ ಇರಲಿಲ್ಲ. ನೆನ್ನೆ ಅಂತೂ ಸಖತ್ ಕಣ್ಣು ಎಳಿತಾಯಿತ್ತು. ಬಂದ ತಕ್ಷಣ ಮುಖನೂ ತೊಳೆದಿಲ್ಲ, ವೆಟ್ ವೈಪ್ಸಲ್ಲಿ ಮುಖ ಒರೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಸೀದಾ ಹೋಗಿ ಮಲ್ಕೊಂಡೆ. ಆಮೇಲೆ ಆ್ಯಕ್ಚುಲಿ ನಾನು ವೀಡಿಯೋಸ್ ಅನ್ಲಿಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಲಿಸ್ಟ್ ಮಾಡಿಟ್ಟಿದ್ನ. 40% ಹೋಗಿದೆ. ಫೋನ್ ಹಿಡ್ಕೊಂಡು ಸೈಡಿಗೆ ಬೀಳ್ಸ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ವೀಡಿಯೋ ಅನ್ಲಿಸ್ಟೇ ಆಗಿಲ್ಲ. ಇವಾಗ ಅನ್ಲಿಸ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅನ್ಲಿಸ್ಟ್ ಮಾಡಿಕೊಂಡು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಗೈಸ್, ಯಾರು ಈ ವಿಡಿಯೋಸ್ ಎಲ್ಲ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ರೆ ನಂಗೆ ಗೊತ್ತಾಗ್ತಲ್ಲ ಯಾರು ಸಬ್ಸ್ಕ್ರೈಬರ್ಸ್ ಅಂತ, ಗೊತ್ತಾಗಲ್ಲ ಅದ್ರ ಹೆಸರು. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ 21 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅಪ್ಡೇಟ್ಸ್ ಕೊಡ್ತೀನಿ ನಾನು ಇವತ್ತು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಬೈ ಬೈ, ಟೇಕ್ ಕೇರ್, ಸ್ಟೇ ವಿತ್ ಮೀ.